ಘಟಪ್ರಭ ನದಿಯ ಅಬ್ಬರಕ್ಕೆ ಬೆಳಗಾವಿ ಅಂತೂ ಅಕ್ಷರಶಃ ನಳುಗಿ ಹೋಗಿದೆ. ದೇವಾಲಯಗಳು, ಮನೆ ಎಲ್ಲವೂ ಕೂಡ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ. ಮೂಡಲಗಿ ತಾಲೂಕಿನ ಪಟಗುಂದಿ ಗ್ರಾಮದ ಜಲಾವೃತವಾಗಿರುವಂತಹ ಚಿತ್ರಣ ಎಂಥವರಿಗೂ ಕೂಡ ಬೇಡ ಅನ್ಸುತ್ತೆ. ಪ್ರತಿ ವರ್ಷ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಇದೇ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿದೆ ಅಂತ ಜನರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪಟಗುಂದಿ ಗ್ರಾಮದ ಒಟ್ಟು 150 ಮನೆಗಳು ಈಗ ನೀರಿನಲ್ಲಿ ಮುಳುಗಡೆಯಾಗಿವೆ. ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕದಲ್ಲೇ ಜನ ದಿನವನ್ನ ದೂಡ್ತಾ ಇದ್ದಾರೆ. ಹಲವರು ಈಗಾಗಲೇ ಕಾಳಜಿ ಕೇಂದ್ರಗಳತ್ತ ಶಿಫ್ಟ್ ಆಗಿದ್ದಾರೆ. ಹಲವಾರು ದೇಗುಲಗಳು, ಮಸೀದಿ, ಚರ್ಚ್ ಎಲ್ಲವೂ ಕೂಡ ನೀರಿನಲ್ಲಿ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿರೋ ನೀವು ಗಮನಿಸ್ತಾ ಇದ್ದೀರಿ. ಮನೆಯಲ್ಲಿದ್ದಂತ ಎಷ್ಟೋ ವಸ್ತುಗಳು ನೀರಿಗೆ ಆಹುತಿಯಾಗಿರೋದ್ರಿಂದ ಹಿಡಿಶಾಪ ಹಾಕ್ತಾ ಜನ ಕಾಳಜಿ ಕೇಂದ್ರದತ್ತ ಹೊರಟಿದ್ದಾರೆ. ಸದ್ಯ 150 ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಬೆಳಗಾವಿಯ ಪಟಗುಂದಿಯಲ್ಲಿ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ನಾಡು ತುಂಬಿ ಹರಿತಾ ಇರುವಂತ ಅದರಲ್ಲಿ ಪ್ರಮುಖವಾಗಿ ಘಟಪ್ರಭಾ ನದಿ, ಮಾರ್ಕಂಡೆ ಹಾಗೂ ಏನು ಹಿರಣ್ಯಕೇಶಿ ನದಿಗಳು ತಮ್ಮ ಒಡಲು ತುಂಬಿ ಹರಿತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಒಂದಿಷ್ಟು ನೆರೆ ಅವಾಂತರವನ್ನು ಸೃಷ್ಟಿಸಿದೆ. ನಾವೀಗ ಮೂಡಲಗಿ ತಾಲೂಕಿನ ಪಟಗುಂದಿ ಗ್ರಾಮದಲ್ಲಿದ್ದೀವಿ. ಪಟಗುಂದಿ ಗ್ರಾಮದಲ್ಲಿರ್ತಕ್ಕಂಥ 5 ಪ್ರಮುಖ ಏನಂತಂದ್ರೆ ಮಂದಿರಗಳಿದೆ. ಮಂದಿರಗಳು ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿರುವಂತದ್ದು. ಇಲ್ಲಿ ಮಂದಿರಗಳು ಏನಂತಂದ್ರೆ ಹನುಮದೇವರ ದೇವಸ್ಥಾನ, ಮತ್ತೆ ಜಡಿಸಿದ್ದೇಶ್ವರ, ಲಕ್ಷ್ಮೀ ದೇವಸ್ಥಾನ ಹಾಗೂ ಬಸವೇಶ್ವರ ದೇವಸ್ಥಾನ 4 ಪ್ರಮುಖವಾದಂತ ಏನು ಮಂದಿರಗಳಿವೆ. ಈ ಮಂದಿರಗಳ ಸಂಪೂರ್ಣವಾಗಿ ಘಟಪ್ರಭಾ ನದಿಯ ನೀರು ಆವರಿಸಿಕೊಂಡಿರುವಂತದ್ದು. ಮತ್ತೆಲ್ಲ ಏನು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಸಾಗಿಸಲಾಗಿದೆ. 60ಕ್ಕೂ ಹೆಚ್ಚು ಮನೆಗಳು ಈ ಒಂದು ಗ್ರಾಮದಲ್ಲಿ ನೀರು ನುಗ್ಗಿರುವಂತದ್ದು ಮತ್ತು ಅವರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಒಂದು ಸಾಗಿಸಿರುವಂತದ್ದು. ತಾವು ನೋಡಬಹುದು ಚಿತ್ರಗಳಲ್ಲಿ ಯಾವ ತರ ಈ ಒಂದು ಪಂಪ್ ಸೆಟ್ಗಳನ್ನ ಮೇಲ್ಗಡೆ ತಗೊಂಡ್ಬಂದಿದ್ದಾರೆ. ಅದ್ರ ಕೆಳಗಡೆ ಇರತಕ್ಕಂಥ ಡ್ರಮ್ಗಳನ್ನ ಇಟ್ಟು ಆ ಮೇಲ್ಗಡೆ ಪಂಪ್ ಸೆಟ್ಗಳು ತಗೊಂಡ್ಬಂದು ಒಂದ್ ಕಡೆ ನಿಂತ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ನದಿ ಆ ಕಡೆ ದೂರ ಇರುವಂತದ್ದು. ಸುಮಾರು 10 ಕಿಲೋಮೀಟರ್ ದೂರ ಇರತಕ್ಕಂಥ ನದಿ ಏನಿದೆ ಅಲ್ಲಿಂದ ಈ ಕಡೆ ಏನಿದೆ ಒತ್ತು ಬಂದಿರುವಂತದ್ದು ತಾವು ನೋಡಬಹುದು. ಏನಂತಾರೆ ಯಾವ ತರ ಈ ನದಿಯ ನೀರು ನುಗ್ಗಿರುವಂತದ್ದು. ಕಳೆದ 2 ದಿನಗಳಿಂದ ಇದೇ ತರ ನದಿ ನೀರು ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ನದಿಗೆ ಬರ್ತಕ್ಕಂಥ ಏನು ಪ್ರವಾಹ ಇರ್ತದೆ, ಹೊರದಿಗೆ ಬರ್ತಕ್ಕಂಥ ಒಳಹರಿವು ಏನಿದೆ ಅದು ಹೆಚ್ಚಾಗಿರುವಂತದ್ದು. ಈ ಯಾವ ತರ ನೀರು ಬರ್ತಾ ಇದೆ ಮತ್ತೆ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿ ಮಾತಾಡಕ್ಕೆ ನಮ್ಮ ಜೋಡಿ ಸ್ಥಳೀಯರಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಏನೇನ ಸಮಸ್ಯೆ ಆಗಿದೆ ಅಂತ ಹೇಳಿ, ಏನೇನಾಗಿತ್ರಿ, ಏನೇನು ತ್ರಾಸ ಏನೇನಾಗಿತ್ರಿ? ಸುಮಾರು 4ರಿಂದ 5 ದಿನಗಳ ಕಾಲ ನೀರು ಬರ್ತಾ ಇದೆ ಸರ್. ಇಲ್ಲಿ ಸುಮಾರು ಹೆಚ್ಚು ಬರ್ತಾ ನಮ್ಮ ಪಂಪ್ಸೆಟ್ಗಳನ್ನು ಕೂಡ ನಾವು ಮೇಲ್ಗಡೆ ತಗೊಂಡ್ಬರ್ತಾ ಇದ್ದೀವಿ ಸರ್. ಅದರ ಜೊತೆಗೇನೆ ಸುಮಾರು ನಮ್ಮ ಟೋಟಲ್ ಇಲ್ಲಿ ನಮ್ಮ ಎಲ್ಲ ಹಿರಿಯರು ಕೂಡಿ ಗಂಜಿ ಕೇಂದ್ರಕ್ಕೂ ಕೂಡ ನಾವು ಇಲ್ಲಿ ಪ್ರೋತ್ಸಾಹ ಕೊಡ್ತಿದ್ದಾರೆ ಸರ್. ಅದರ ಜೊತೆ ಇವತ್ತು ಕೂಡ ನಮ್ಮ ಸ್ಥಳೀಯರೊಬ್ಬರು ರೊಟ್ಟಿ ಕೂಡ ಕೊಡುವಂತ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿದ್ದಾರೆ. ನಿಮ್ಮದು ಮಾಡ್ಕೊಳತ್ತಾರೆ ಅವ್ರಿಗೆ ಸರ್ಕಾರದಲ್ಲಿ ಮಾಡೋದಿಲ್ಲ ಸರ್. ಸರ್ಕಾರ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದೆ ಸರ್. ಅದ್ರ ಜೊತೆಗೆ ನಮ್ಮ ಊರಿನ ಕೆಲವೊಂದು ಇಲ್ಲಿ ಹಿರಿಯರು ಇವತ್ತು ರೊಟ್ಟಿನೂ ಕೂಡ ಹಂಚಿದ್ರಿ. ಅದನ್ನು ಕೂಡ ಬಂದು ಇಲ್ಲಿ ಕೊಟ್ಟು ಹೋಗಿದ್ದಾರೆ. ಅದೊಂದು ಮನೆಗಳಿಗೆ ನೀರು ನುಗ್ಗಿದವ, ಏನೇನ್ ತ್ರಾಸ ಆಗೈತಿ, ಎಷ್ಟು ಹೆಕ್ಟೇರ್ ಭೂ ಪ್ರದೇಶ ಅಂದ್ರೆ ಏನ್ ಜಮೀನ ನೀರಾಗಿ ಮುಳುಗಿದ್ರಿ? ಸುಮಾರು ಸರ್ ನಮ್ಮಲ್ಲಿ ಪಟಗುಂದಿಯಲ್ಲಿ ಬರ್ತಕ್ಕಂತ ಏರಿಯಾದಲ್ಲಿ ಸರ್ ಮಿನಿಮಮ್ ಸರ್ ಒಂದು 2-2.5 ಸಾವಿರ ಎಕರೆ ಜಮೀನ್ ನಮ್ಮಲ್ಲಿ ಮುಳುಗಡೆ ಆಗಿದ್ದಾರೆ. ಅದ್ರ ಜೊತೆ ಸರ್ ಇಲ್ಲಿ ಕೆಲವೊಂದು ಹೊಳೆ ದಂಡೆಯಲ್ಲಿ ಇರ್ತಕ್ಕಂತ ಕೆಲವೊಂದು ಮನೆಗಳು ಕೂಡ ಜಲಾವೃತಗೊಂಡಿದ್ದಾರೆ ಸರ್. ಈಗಾಗಲೇ ಕೆಲವೊಂದು ಗಂಜಿ ಕೇಂದ್ರದಲ್ಲಿ ಶಿಫ್ಟ್ ಆಗಿದ್ದಾರೆ ಸರ್. ಸುಮಾರು ಅಲ್ಲಿ ಒಂದು 60ರಿಂದ 70 ಮನೆತನ ಜನ ಅಲ್ಲಿ ಶಿಫ್ಟ್ ಇದಾರೆ ಸರ್. ಈಗ ಹೇಳ್ರಿ, ಪೀಕ್ ಏನೇನು ಹಾಕಿದ್ರಿ, ಯಾವ ಪೀಕ್ ನೀರಾಗ ಹೋಗಿದ್ರು ಸರ್? ಆಲ್ಮೋಸ್ಟ್ ನಮ್ಮಲ್ರಿ ಕಬ್ಬು ಇದೆ ಸರ್. ಅದ್ರ ಜೊತೆ ಗೊಂಜಾಳ ಇದೆ, ಆಮೇಲೆ ಇನ್ನು ಕಾಯಿಪಲ್ಲೆಗಳು ಕೂಡ ಇದ್ದಾರೆ ಸರ್. ಅವು ಕೂಡ ಮುಳುಗಡೆ ಆಗಿದ್ದಾರೆ, ಈಗಾಗಲೇ ಮುಳುಗಡೆ ಆಗಿದ್ದಾರೆ. ಸಾವಂತ ಹೊಸಮನಿ ಅಂತ ಇದು ಏನಂತಂದ್ರೆ ಸಾವಂತ ಹೊಸಮನಿಯವರ ಪ್ರಕಾರ ಸುಮಾರಷ್ಟು ಏನು ಜಮೀನುಗಳು ನೀರಲ್ಲಿ ಮುಳುಗಿರುವಂತದ್ದು, ಕಬ್ಬು ಇರಬಹುದು, ಗೊಂಜಾಳ ಇರಬಹುದು, ಮತ್ತೆ ಕಾಯಿಪಲ್ಯ ಬೆಳೆಗಳು ಈಗಾಗಲೇ ನೀರಿಗೆ ಆಹುತಾಗಿರುವಂತದ್ದು. ಮತ್ತೆ ಬಹಳಷ್ಟು ತೊಂದರೆ ಆಗ್ತದೆ. 1000 ಹೆಕ್ಟೇರ್ಗಳ ಜಮೀನು ಕೂಡ ನೀರಲ್ಲಿ ಮುಳುಗಿದೆ. ಜೊತೆಗೆ ನಂತರ 60ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ರಿಂದ ಅವರೇ ಸ್ವಯಂ ಪ್ರೇರಿತವಾಗಿ ಒಂದಿಷ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗಿದ್ರೆ ಸರ್ಕಾರವು ಕೂಡ ಒಂದು ಸಪೋರ್ಟ್ ಅನ್ನು ಮಾಡಿ ಕಾಳಜಿ ಕೇಂದ್ರ ಮಾಡಿದೆ. ಆದರೆ ಕಾಳಜಿ ಕೇಂದ್ರದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಊರರೆಲ್ಲ ಕೂಡಿ ರೊಟ್ಟಿ ಮತ್ತೆ ಬೇರೆ ಕಾಯಿಪಲ್ಯ ಮಾಡೋದ್ರ ಮುಖಾಂತರ ಒಂದು ಒಗ್ಗಟ್ಟನ್ನ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳಿ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಪಟಗುಂದಿಯಿಂದ ಕ್ಯಾಮರಾ ಪರ್ಸನ್ ಜೊತೆ ದಿಲೀಪ್ ಕುರುಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.